2024 ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು ಈ ಪಂದ್ಯಗಳಲ್ಲಿ ಭಾಗವಹಿಸಿ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಇಂದು ಮೊದಲನ ದಿನ, ಅದರಲ್ಲಿ ಒಂದು ಸ್ವಲ್ಪ ನಮ್ಮ ಆಯೋಜಕರಿಗೆ ವರುಣದೇವ ಒಂದು ಸ್ವಲ್ಪ ಅಡಚಣೆಯನ್ನು ಉಂಟು ಮಾಡಿತು. ಮ್ಯಾಟ್ ಅಂಕಣ ಆಗಿರೋದ್ರಿಂದ, ಒಂದು ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಜಾರ್ತಾ ಇದೆ. ನಾಳೆ ಬೆಳಿಗ್ಗೆಯಿಂದ ನಿರಂತರವಾಗಿ ಪಂದ್ಯಗಳು ಸಾಗ್ಲಿಕ್ಕಿದೆ. ಅದೆಲ್ಲದಕ್ಕೂ ಸಕಲವಾದಂತ ಸಿದ್ಧತೆಯನ್ನ ನಮ್ಮ ಕೋಲಾರಮ್ಮ ಕಬಡ್ಡಿ ಉತ್ಸವದ ಎಲ್ಲ ಆಯೋಜಕರು ಮಾಡಿಕೊಳ್ಳಿಕ್ಕಿದ್ದಾರೆ. ಇಂದು ಉದ್ಘಾಟನಾ ಪಂದ್ಯ ಆಗಿರೋದ್ರಿಂದ ಈ ಉದ್ಘಾಟನಾ ಪಂದ್ಯದ ನಂತರದಲ್ಲಿ ನಿಮ್ಮನ್ನ ರಂಜಿಸೋದಕ್ಕೆ ನಮ್ಮ ಡ್ಯಾನ್ಸ್ ಗ್ರೂಪ್ ಈಗಾಗಲೇ ರೆಡಿ ಇದ್ದಾರೆ. It's a do or die. ಮಾಡು ಇಲ್ಲವೇ ಮಡಿ. ರಾಯಚೂರು ತಂಡದ ಯುವ ತಾಳಿಗನಿಗೆ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಒಂದು ತಂಡದಿಂದ ನೇರವಾಗಿ 2 ಎಂಪೈರ್ಡ್ ಆದ್ರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ಸಾಕಷ್ಟು ವೇಗದ ಬಂದ ಪಾದಗಳ ಚಲನೆಯೊಂದಿಗೆ ರಾಯಚೂರು ತಂಡದ ಜೆರ್ಸಿ ನಂಬರ್ 06 ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ. ಡಿಸೈಡ್ ರೈಡ್ ನಲ್ಲಿ ದಾಳಿಗಾರ ಯಾವುದೇ ಅಂಕಲಿದೆ ವಾಪಸ್ ಆದ್ರೆ ಹಾಗಾಗಿ ಇಲ್ಲಿ ರೆಡ್ ಔಟ್ ಎನ್ನುವಂತ ಒಂದು ತೀರ್ಮಾನ. ನಮ್ಮ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರ ಒಂದು ನೇತೃತ್ವದಲ್ಲಿ ಮಾಜಿ ಸಂಸದರಾಗಿ ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿ ಅನೇಕ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡೋದ್ರ ಮೂಲಕ ಜನರ ಮನಸ್ಸಿನಲ್ಲಿ ಸದಾ ಅಚ್ಚ ಹಸಿರಾಗಿದ್ದಾರೆ. ಜನಸೇವೆ ಜನಾರ್ದನ ಸೇವೆ ಭಾವಿಸಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಸದಾ ಬೆನ್ನೆಲುಬಾಗಿರುವಂತಹ ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀಯುತ ಎಸ್ ಮುನ್ಸ್ವಾಮಿ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕೋಲಾರದಲ್ಲಿ ಕೋಲಾರಮ್ಮ ಕಬಡ್ಡಿ ಉತ್ಸವ 2024 ಬಹಳ ಅದ್ಭುತವಾಗಿ ಇದೊಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಪಂದ್ಯ ಮುಕ್ತವಾಗಿದೆ. ಉದ್ಘಾಟನಾ ಪಂದ್ಯದಲ್ಲಿ 2 ತಂಡದ ಆಟಗಾರರು ಅತ್ಯುತ್ತಮವಾದಂತಹ ಪ್ರದರ್ಶನ ನೀಡಿದ್ರು. ಕಡೆ 2ರಲ್ಲಿ ಹಾಸನ್ ವಿರುದ್ಧ ಚಿಕ್ಕಮಗಳೂರು. ನಿಮ್ಮನ್ನ ರಂಜಿಸೋದಕ್ಕೆ ಇನ್ನೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಸಹ ಇದಕ್ಕೊಂದು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಪಂದ್ಯ ಮುಕ್ತವಾಗಿದೆ. ಮಹಿಳಾ ಕಬಡ್ಡಿ ತಂಡದ ಆಟಗಾರ್ತಿಯರಿಗೂ ಸಹ ಅಭಿನಂದನೆ. ಪ್ರೇಕ್ಷಕರ ನಾಳೆ ಮತ್ತು ಭಾನುವಾರ ಇನ್ನಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೋಲಾರಮ್ಮ ಕಬಡ್ಡಿ ಉತ್ಸವ 2024 ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಜಾಲಿ ಜಾಲಿ ಎಲ್ಲ ಫುಲ್ ಜಾಲಿ. ಇನ್ನಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ಇದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಯಾಕೆ ಜನ ಅದೇ ಶುರು ಮಾಡೋ. ಇಲ್ಲೇ ಶುರು ಮಾಡಿಸ್ಬಿಡ್ತಾ ಜನ ಇಲ್ಲೇ ಇದ್ರು.